ಇನ್ನು ಎಲ್ಪಿಜಿ ಸಿಲಿಂಡರ್ ಸಮಸ್ಯೆ ದೇವನಹಳ್ಳಿಯಲ್ಲಿ ಡಾಬಾಗಳು ಬಂದ್ ಆಗಿದೆ. ಕಳೆದ 3 ದಿನಗಳಿಂದ ಆವತಿ ಬಳಿಯ ಡಾಬಾಗಳು ಕ್ಲೋಸ್ ಆಗಿದೆ. ಡಾಬಾಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಆದರೆ ಇಶಾ ಫೌಂಡೇಶನ್ ನಂದಿ ಬೆಟ್ಟಕ್ಕೆ ಬರ್ತಾ ಇದ್ದಂತಹ ಪ್ರವಾಸಿಗರೆಲ್ಲರೂ ಕೂಡ ಈ ಡಾಬಾಕ್ಕೆ ಬರ್ತಾ ಇದ್ರು. ಆದರೆ ಈಗ ಆ ಡಾಬಾದಲ್ಲಿ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಆಗಿರುವಂತಹ ಕಾರಣದಿಂದಾಗಿ ಡಾಬಾಗಳು ಕೂಡ ಕ್ಲೋಸ್ ಆಗ್ತಾ ಇದೆ. ಮಧ್ಯಾಹ್ನದ ಊಟಕ್ಕೋಸ್ಕರ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಗ ಕೆಲವೊಂದು ಹೋಟೆಲ್ಗಳು ಮತ್ತು ಕೆಲವೊಂದು ಡಾಬಾಗಳು ಪೂರ ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟಿವೆ ಸರ್. ಹೀಗೆ ಬರ್ತಾ ಇದ್ದಾಗೆ ಮತ್ತೆ ಇಲ್ಲಿ ನಾವು ಈ ಡಾಬಾದ ಹತ್ರ ಬಂದ್ವಿ ಸರ್. ಬಂದಾಗ ನಮಗೆ ಇಷ್ಟ ಇರೋ ಪಲ್ಯ ಒಂದು ಆರ್ಡ್ರ್ ಮಾಡಿದರೆ ಸರ್ ಆ ಪಲ್ಯ ಇಲ್ಲ ಸರ್, ನಮ್ಮ ಹತ್ರ ಇರೋದೇ ಒಂದು 2 ಪಲ್ಯ ಇದ್ದಾವೆ, ಅದರಲ್ಲಿ ಇದು ಅವ್ರಿಗೂ ನಾವು ಇದೇ ಕ್ವಶನ್ ಕೇಳಿದ್ವಿ ಸರ್, ಯಾಕೆ ಸರ್ ಇದು ಈ ರೀತಿ ಮಾಡಿದ್ರೆ ಹೇಗೆ, ನಾವು ಕಸ್ಟಮರ್ ಬಂದಿರ್ತೀವಿ, ನಮ್ಮ ಕೀಳಿರೋ ಊಟ ನಮ್ಗೆ ಬಳಸಬೇಕಲ್ವ ನಾವು ತಾವು ಅಂತ ಕೇಳಿದಾಗ, ಇಲ್ಲ ಸರ್ ನಮಗೇನಪ್ಪ ಅಂತಂದರೆ ಗ್ಯಾಸಿನ ಸಮಸ್ಯೆ ಭಾಳ ತೊಂದರೆ ಆಗ್ತಾಯಿದೆ ಸರ್, ನಮಗೆಲ್ಲೂ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಬೇಕಾದರೆ ನೋಡಿ ನೀವು ನಾವು ಅಲ್ಲಿ ಸೌದೆಯಲ್ಲಿ ನಾವು ಅಡುಗೆ ಮಾಡ್ತಾಯಿದ್ದೀವಿ ಅಂತೇಳಿ ತೋರಿಸಿದ್ರು. ಇನ್ನು ಶಿವಮೊಗ್ಗದಲ್ಲೂ ಕೂಡ ಇಂತಹದ್ದೇ ಸಮಸ್ಯೆ. ಕ್ಯಾಟರಿಂಗ್ ಮಾಲೀಕರಿಗೆ ಇದು ದೊಡ್ಡ ಹೊಡೆತವನ್ನೇ ಕೊಡ್ತಾ ಇದೆ. ಶಿವಮೊಗ್ಗದ ಪ್ರಸಿದ್ಧ ಗಣೇಶ ಕ್ಯಾಟರಿಂಗ್ನಲ್ಲಿ 200ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. 1 ವಾರದಿಂದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಕೆಲ ಮದುವೆ ಆರ್ಡರ್ಗಳು ರದ್ದಾಗಿದೆ. ಈ ತಿಂಗಳಾಂತ್ಯದಲ್ಲಿ 30ಕ್ಕೂ ಹೆಚ್ಚು ಮದುವೆ ಆರ್ಡರ್ಗಳಿದೆ. 15 ಗೃಹ ಪ್ರವೇಶಕ್ಕೆ ಅಡುಗೆ ಮಾಡೋದಕ್ಕೆ ಒಪ್ಕೊಂಡಿದ್ದೀವಿ. ಆದರೆ ಸಿಲಿಂಡರ್ ಅಭಾವದಿಂದ ಏನ್ ಮಾಡಬೇಕು ಅನ್ನೋದು ದಿಕ್ಕು ತೋಚ್ತಾ ಇಲ್ಲ. ಸುಮಾರು 10 ಲಕ್ಷ ಮೌಲ್ಯದ ದಿನಸಿ ಪದಾರ್ಥಗಳು, ಸಿಹಿ ಪದಾರ್ಥಗಳು ಗೋಡೌನ್ನಲ್ಲಿ ಹಾಳಾಗ್ತಾ ಇದೆ ಅಂತ ಗಣೇಶ್ ಕ್ಯಾಟರಿಂಗ್ ಮಾಲೀಕ ಸೋಮಶೇಖರ್ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಅದರ ಸಮಸ್ಯೆ ಹಂತ ಹಂತವಾಗಿ ಎಲ್ಲ ಸೆಕ್ಟರ್ಗಳಿಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಶಿವಮೊಗ್ಗದಲ್ಲಿ ನಾವೀಗ ಶರಾವತಿ ನಗರದಲ್ಲಿದ್ದೇವೆ. ಗಣೇಶ ಕ್ಯಾಂಟ್ರಿಂಗ್ ಇದು. ಗಣೇಶ್ ಕ್ಯಾಂಟ್ರಿಂಗ್ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಗಣೇಶ್ ಕ್ಯಾಂಟ್ರಿಂಗ್ ಇದೆ, ಇದು ಪ್ರತಿಷ್ಠಿತ ಕ್ಯಾಂಟ್ರಿಂಗ್ ಇದು. ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಪ್ರಮುಖ ದೊಡ್ಡ ದೊಡ್ಡ ಸಭೆ ಸಮಾರಂಭ ಮದುವೆಗಳನ್ನು ಎಲ್ಲವೂ ಕೂಡ ಆರ್ಡರ್ ತೊಗೊಂಡು ಅವರಿಗೆಲ್ಲ ರುಚಿಯಾದ ಊಟವನ್ನು ಬಡಿಸುವಂಥಗೆ ಫೇಮಸ್ ಆಗಿಂತ ಇದು ಗಣೇಶ್ ಕ್ಯಾಟ್ರಿಂಗ್ ಇದು. ಈಗ ಇವರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಹೇಗಿದೆ ಅಂತೇಳಿ. ಒಳಗಡೆ ಗೋದಾಮಿದೆ. ಈಗಾಗಲೇ ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳಿದೆ. ಈ 3 ತಿಂಗಳಿಗೆ ಕೂಡ ಮದುವೆ ಸೀಸನ್ ಇದು. ಮದುವೆ ಸೀಸನ್ ಈಗಾಗಲೇ ಅನೇಕ ಮದುವೆಗಳು ಬುಕ್ ಆಗಿತ್ತು. ಈ ಮಾರ್ಚ್ ಕೊನೆಯ ವಾರದಲ್ಲಿ ಕೂಡ ಅನೇಕ ಮದುವೆಗಳಿದ್ದಾವೆ. ಹಾಗಾಗಿ ಈಗಾಗಲೇ ಅವರು ಅಂದರೆ 1 ತಿಂಗಳ ಮೊದಲೇ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ, ಯಾವಾಗ ಮದುವೆ ಆರ್ಡರ್ ಕೊಡ್ತಾರೆ. ಹಾಗಾಗಿ ಮಾರ್ಚ್ ಮತ್ತು ಏಪ್ರಿಲ್ ಸಾಕಷ್ಟು ಮದುವೆ ಇದೆ, ಅಲ್ಲೂ ಕೂಡ ಆರ್ಡರ್ ಪಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಆರ್ಡ್ರಿಗೆ ತಕ್ಕಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ದಿನಸಿಗಳನ್ನ ಈಗಾಗಲೇ ಅವರು ಸಂಗ್ರಹಿಸಿಟ್ಟಿದ್ದಾರೆ. ಕಳೆದ 1 ವಾರದಿಂದ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ದೊಡ್ಡ ಸಮಸ್ಯೆ ಎದುರಾಗಿದೆ ಅಂತ ಹೇಳ್ಬೋದು. ನಮ್ಮ ಜೊತೆ ಮಾತಾಡಲಿಕ್ಕೆ ಗಣೇಶ್ ಕ್ಯಾಟ್ರಿಂಗ್ ಮಾಲಕರಿರುವಂಥ ಸೋಮಶೇಖರ್ ಇದ್ದಾರೆ. ಸರ್, ಏನೇನು ಕಳೆದ 1 ವಾರದಿಂದ ಏನೇನು ಸಮಸ್ಯೆ ಆಗ್ತದೆ ನಿಮಗೆಲ್ಲ? ನಮಗೆ ಇವಾಗ ಮೇನಾಗಿ ಬೇಕಾಗಿದ್ದು ಅಂದರೆ ನಮ್ಮ ಕೆಲಸ ಹುಡುಗರಿಗೆ ಕೆಲಸ, ಆ ಕೆಲಸನೇ ಇಲ್ಲಂಗೆ ಆಗ್ಬಿಟ್ಟಿದೆ. 200 ಜನ ವರ್ಕರ್ಸ್ ಇದ್ದಾರೆ, ಅವ್ರಿಗೆ ಕೆಲಸ ಇಲ್ಲಂಗೆ ಆಗ್ತಾಯಿದೆ. ಹೆಂಗೆ ಕೆಲಸ ಇಲ್ಲ? ಇವಾಗ ಒಂದು ಮದುವೆ ಮನೆಗೆ ನಾವು 40ರಿಂದ 50 ಜನ ಹುಡುಗರು ಆಗ್ತಿದ್ವಿ. ಇವಾಗ 20 ಜನನೂ ಆಗ್ತಾಯಿಲ್ಲ. 20 ಜನ ಇಟ್ಕೊಂಡು ಮದುವೆ ಮನೆಗೆ 1000 ಜನ ಊಟ ಇತ್ತು ಅಂದರೆ ಇವಾಗ 100 ಜನಕ್ಕೆ ಊಟ ಮಾಡಿಕೊಡಿ ಅನ್ನೋ ಪ್ರಾಬ್ಲಮ್ ಆಗಿದೆ. ಆ ಥರ ಪ್ರಾಬ್ಲಮ್ ಆಗಿದೆ. ಹಾಗೂ ಇವಾಗ ದಿನಸಿ ಸಾಮಾನು ನಿಮಗೆ ತೋರಿಸಿದ್ರು. ಇವಾಗ ದಿನಸಿ ಸಾಮಾನು ಅಷ್ಟು ದಿನಸಿ ಸಾಮಾನು ಬಂದು ನಿಂತಿದೆ. ಇವಾಗ ಮಾರ್ಚ್ ವಿತ್ ಏಪ್ರಿಲಲ್ಲಿ ಮದುವೆ ಮನೆಗೆ ಅಷ್ಟು ದಿನಸಿ ಸಾಮಾನು ಬಂದಿದೆ. ಹಾಗೂ ಇವಾಗ ಮುಂದಿನ ವಾರದಲ್ಲಿ ಮದುವೆಗಳಿದೆ, ಅದಕ್ಕೆ ಸ್ವೀಟ್ಗಳನ್ನು ನಿಮಗೆ ತೋರಿಸಿದ್ರು. ಅಷ್ಟು ಸ್ವೀಟ್ಗಳೆಲ್ಲ ರೆಡಿಯಾಗಿದೆ. ಆ ಸ್ವೀಟ್ಗಳೆಲ್ಲ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಮೇಯ್ನಾಗಿ ನಮಗೆ ಕಮರ್ಷಿಯಲ್ ಸಿಲಿಂಡ್ರ್ ಕೊಟ್ಟರೆ ನಮಗೆ ಕೆಲಸ, ನಮ್ಮ ಹೆಣ್ಮಕ್ಳಿಗಾಗಿರಲಿ ಗಂಡ್ಮಕ್ಳಿಗಾಗಿರಲಿ ಯಾರಿಗೇ ಆಗಿರಲಿ ಕೆಲಸ ಇಲ್ಲ ಅಂದರೆ ಆ ಹುಡುಗರುಗಳಿಗೆ ಹೆಂಗೆ ನಾವು ಸಾಕಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ದಾರಿ ತೋರಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗಾಗಲೇ ಏನು ಸಿಲಿಂಡರ್ ಸಮಸ್ಯೆ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಎಷ್ಟು ಮದುವೆ ಸಮಾರಂಭಗಳು ಸಭೆಗಳು ಕ್ಯಾನ್ಸಲ್ ಆಗಿದ್ದಾವೆ ಈಗ? ಸುಮಾರು ಇವಾಗ ನನಗೊಂದು 5 ಮದುವೆ ಮನೆ ಕ್ಯಾನ್ಸಲ್ ಆಗಿದೆ ಸರ್. 5 ಗೃಹಪ್ರವೇಶಗಳು ಕ್ಯಾನ್ಸಲ್ ಆಗಿದೆ. 5 ಮದುವೆ ಮನೆ, 5 ಗೃಹಪ್ರವೇಶ ಕ್ಯಾನ್ಸಲ್ ಆಗಿದೆ. ಹಾಗೂ ಆರ್ಯವೈಶ್ಯ ಸಾಂಸ್ಕೃತಿಕ ಸದನದಲ್ಲಿ ಒಂದು ಮದುವೆ ಮನೆ ಸುಮಾರು 1000 ಜನ ಊಟ ಇದ್ದಿದ್ದು, ಅದನ್ನು 100 ಜನಕ್ಕೆ ಮಾಡಿ ಅಂತೇಳಿ ಅನುಮತಿ ಕೊಟ್ಟಿದ್ದಾರೆ. ಹಾಗೂ ಅವ್ರು ಸಿಲಿಂಡ್ರ್ ಕೊಟ್ಟರೆ ಮಾತ್ರವಾಗಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಅವ್ರು ಸಿಲಿಂಡ್ರ್ ಕೊಟ್ಟರೆ ಮಾತ್ರ. ನಮ್ಮ ಹತ್ರ ಸಿಲಿಂಡರ್ ಸಿಗ್ತಾ ಇಲ್ಲ. ನಾನು ಭಂಡಾರಿ ಗ್ಯಾಸಿಗೆ ಹೋಗ್ಬಂದೆ, ಶಿವಮೊಗ್ಗ ಏಜೆನ್ಸಿಗೆ ಹೋಗ್ಬಂದೆ, ಎಲ್ಲ ಕಡೆ ಹೋಗ್ಬಂದಾಯಿತು. ಏನೇ ಮಾಡಿದ್ರು ನಿಮಗೆ ಸಿಲಿಂಡ್ರ್ ಇಲ್ಲ ಅಂತಲೇ ಅವ್ರು ಹೇಳ್ತಾ ಇರೋದು. ಪಾಪ ಅವ್ರು ಸಿಲಿಂಡ್ರು ಯಾವುದೇ ಕಾರಣಕ್ಕೂ ನಾವು ಕೊಡೋಕ್ಕೆ ಬರೋದೇ ಇಲ್ಲ. ಇವಾಗ ನಾವು ಸಣ್ಣ ಸಿಲಿಂಡ್ರ್ ಯೂಸ್ ಮಾಡೋಣ ಅಂದರೆ ಸಣ್ಣ ಸಿಲಿಂಡ್ರು ಯೂಸ್ ಮಾಡಿದ್ದೀವಿ ಅಂದರೆ ಫುಡ್ ಆಫೀಸರ್ ಬಂದು ಹಿಡಿದು ಹೋಗ್ತಾನೆ, ಅದೊಂದು ಸಿಲಿಂಡ್ರ್ ಅವನು ಹೊತ್ಕೊಂಡು ಹೋಗ್ತಾನೆ. ಯಾವ ಥರ ನಾವು ದಂಧೆ ಮಾಡ್ಬೇಕಂಗಾದ್ರೆ? ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.